ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಅಂದ್ರೆ 28ನೇ ತಾರೀಕು ನಾನೊಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಇವತ್ತು ರಾಹುಲ್ ಗಾಂಧಿಯವರ ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳಿದ್ದೆ. ಅಂದ್ರೆ ರಾಹುಲ್ ಗಾಂಧಿಯವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಹೊರ ಬರ್ತಾ ಇದೆ. ಒಂದ್ ವೇಳೆ ಇಲ್ಲಿ ಫಿರ್ಯಾದುದಾರರಾದಂತಹ ಶಿಶಿರ್ ವಿಘ್ನೇಶ್ ಅವರು ಮಾಡಿರುವಂತಹ ಅಪಾದನೆಯಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಿಸಲಿಕ್ಕೆ ಆರ್ಡರ್ ಕೊಡಬಹುದು. ಆಗ ಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳ್ಕೊಂಡು ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬೆಳಿಗ್ಗೆ ಬರಬಹುದು ಅಂತ ಹೇಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಸಂಜೆ 5 ಗಂಟೆ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಸಿಗೋದು ಲೇಟ್ ಆಗಿರೋದ್ರಿಂದ ನಿನ್ನೆ ನನಗೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯವನ್ನು ಅಪ್ಡೇಟ್ ಮಾಡ್ಲಿಕ್ಕಾಗಿಲ್ಲ. ಆದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಕಾರಣ ಏನಂತ ಹೇಳಿದ್ರೆ ಹಲವಾರು ಜನ ನಿನ್ನೆನೆ ಮೆಸೇಜ್ ಹಾಕಿದ್ರು, ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇನ್ನು ಅಪ್ಡೇಟ್ ಆಗಿಲ್ಲ ಅಂತೇಳಿ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ನಿಮ್ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ಎಲ್ಲದಕ್ಕಿಂತ ಮೊದಲು ನಿಮ್ಮನ್ನ ಕಾಫಿಯತ್ತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತಕೊಂಡು ಈ ಮೂಲಕ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತ ಈ ಪ್ರಕರಣದ ವಿಚಾರಣೆ ಅಲಹಾಬಾದ್ನ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ 28ನೇ ತಾರೀಕು ನಾನು ತೀರ್ಪು ಕೊಡ್ತೇನೆ ಅಂತೇಳಿ ಅಲ್ಲಿಯ ನ್ಯಾಯಾಧೀಶರಾದಂತಹ ಅಲೋಕ್ ವರ್ಮಾ ಅವರು ಈ ಹಿಂದೆನೆ ಹೇಳಿದ್ರು. ಹಾಗಾಗಿ ಎಲ್ಲರೂ ಕುತೂಹಲದಿಂದ 28ನೇ ತಾರೀಕಿಗೆ ಯಾವ ರೀತಿಯಾದಂತಹ ತೀರ್ಪು ಬರಬಹುದು ಅಂತ ಕಾಯ್ತಾ ಇದ್ರು. ಆದ್ರೆ ಆ ತೀರ್ಪನ್ನ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಒಂದು ಉದಾಹರಣೆ ಸಮೇತ ನಾನು ನಿಮ್ಗೆ ಹೇಳ್ತೇನೆ. ಅದೇನು ಅಂತ ಹೇಳಿದ್ರೆ, ಯಾರೋ ಒಬ್ರು ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಮನೆ ಬಾಗ್ಲಿ ಬರ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬಂದು ನಿಮ್ಮ ಹತ್ರ ಹೇಳ್ತಾರೆ, ನೋಡಿ ನಾನು ರಾಮಾಯಣದ ಕಥೆಯನ್ನು ತುಂಬಾ ಚೆನ್ನಾಗಿ ಹೇಳ್ತೇನೆ, ದಯವಿಟ್ಟು ಕೇಳ್ತೀರಾ ಅಂತೇಳಿ ಕೇಳ್ತಾರೆ. ಆಯ್ತು, ಓಕೆ, ನೀವು ಹೇಳಿ ನಾನು ಕೇಳ್ತೇನೆ, ನನಗೂ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ನೀವು ಹೇಳ್ತೀರಾ. ಆಗ ಅವ್ರು ರಾಮಾಯಣದ ಕಥೆಯನ್ನು ಸಂಪೂರ್ಣವಾಗಿ ಹೇಳ್ತಾರೆ. ಎಲ್ಲ ಆದ್ಮೇಲೆ ಈ ರಾಮಾಯಣದ ಕಥೆಯನ್ನ ಕೇಳಿರುವಂತಹ ವ್ಯಕ್ತಿ, ನನಗೆ ರಾಮಾಯಣದ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆ ಸುಮ್ಮನೆ ರಾಮಾಯಣದ ಕಥೆಯನ್ನ ನನ್ನ ಎದುರಿಗೆ ಹೇಳಿದ್ರಿ ಅಂತೇಳಿ ಕೇಳಿದ್ರೆ ಹೇಗಾಗ್ಬೋದು? ಅದೇ ರೀತಿಯಾದಂತಹ ತೀರ್ಪು ಈ ಕೇಸ್ನಲ್ಲಿ ಬಂದಿದೆ. ಇಲ್ಲಿ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೀರ್ಪನ್ನ ಕೊಡ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಈ ಕೋರ್ಟಿನ ವ್ಯಾಪ್ತಿಯನ್ನ ಮೀರಿರುವಂತಹದ್ದು. ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್, ಆದ್ರಿಂದ ನಮ್ಗೆ ಆ ಅಧಿಕಾರ ಇಲ್ಲ. ನೀವು ಅನಾವಶ್ಯಕವಾಗಿ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕೇಸ್ನ ಈ ನ್ಯಾಯಾಲಯಕ್ಕೆ ತಗೊಂಡು ಬಂದಿದ್ದೀರಾ. ದಯವಿಟ್ಟು ಈ ನ್ಯಾಯಾಲಯದಲ್ಲಿ ಆ ರೀತಿಯಾದಂತಹ ತೀರ್ಪನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಬಹಳ ದಿನಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದೇ ಕೋರ್ಟ್ ನಲ್ಲಿ ನಡೀತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಇದೇ ನ್ಯಾಯಾಧೀಶರು ಈ ಪ್ರಕರಣವನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು, ಹಾಗಾಗಿ 8 ದಿನಗಳ ಕಾಲ ಸತತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡೋಣ ಅಂತೇಳಿ ಹೇಳಿ 8 ದಿನಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಎಲ್ಲಾ ವಿಚಾರಣೆ ಮುಗಿದ ಮೇಲೆ 28ನೇ ತಾರೀಕಿಗೆ ನಾನು ಇದರ ತೀರ್ಪನ್ನ ಕೊಡ್ತೇನೆ ಅಂತಕೊಂಡು ಹೇಳಿದ್ರು. ಅದೇ ಪ್ರಕಾರ ಮೊನ್ನೆ 28ನೇ ತಾರೀಕು ಇಡೀ ದಿನ ಕಾಯಿಸಿ ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಟ್ರು. ಆ ತೀರ್ಪನ್ನ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ತೀರ್ಪನ್ನ ಕೊಡ್ಲಿಕ್ಕೆ ಇವರು ಇಷ್ಟು ದಿನ ಯಾಕೆ ವಿಚಾರಣೆ ಮಾಡಬೇಕಿತ್ತು? ಅದಕ್ಕೆ ಬದಲಾಗಿ ಮೊದಲ ದಿನವೇ, ಅಂದ್ರೆ ಯಾವಾಗ ಇವರ ಬೆಂಚಿಗೆ ಈ ಒಂದು ಕೇಸ್ ಬಂತು ಆ ಸಂದರ್ಭದಲ್ಲೇ ಈ ಕೇಸನ್ನ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರದ್ದೇ ಪೌರತ್ವವನ್ನು ನಿರ್ಧಾರ ಮಾಡುವಂತಹ ಅಧಿಕಾರ ನಮಗಿಲ್ಲ, ನೀವು ಮೇಲಿನ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಅಂತ ಹೇಳ್ಕೊಂಡು ಆ ದಿನನೇ ಅವ್ರು ಹೇಳಿಬಿಡ್ಬೋದಿತ್ತು. ಆ ಮುಖಾಂತರ ಈ ಕೇಸ್ನ ಡಿಸ್ಮಿಸ್ ಮಾಡಬಹುದಿತ್ತು. ಅದಕ್ಕೆ ಬದಲಾಗಿ ಈ ಕೇಸನ್ನ ಇಲ್ಲಿವರೆಗೂ ಕೂಡ ವಿಚಾರಣೆ ಮಾಡಿ ಎಲ್ಲ ಮುಗ್ದಾದ್ಮೇಲೆ ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೀರ್ಪನ್ನು ಕೊಡುವಂತಹ ಅಧಿಕಾರ ನಮಗಿಲ್ಲ, ಹಾಗಾಗಿ ಈ ಪ್ರಕರಣವನ್ನ ನಾನು ಡಿಸ್ಮಿಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗೇನೆ ಇಲ್ಲಿ ಶಿಶಿರ್ ವಿಘ್ನೇಶ್ ಅವರಿಗೂ ಕೂಡ ಚೀಮಾರಿಯನ್ನ ಹಾಕಿದ್ದಾರೆ. ನೀವು ನ್ಯಾಯಾಲಯವನ್ನ ದುರುಪಯೋಗ ಪಡಿಸಿಕೊಂಡಿದ್ದೀರಾ ಅಂತಕೊಂಡು ಹೇಳಿದ್ದಾರೆ. ಇಲ್ಲಿ ಆಶ್ಚರ್ಯ ಆಗುದೇನು ಅಂತ ಹೇಳಿದ್ರೆ, ಶಿಶಿರ್ ವಿಘ್ನೇಶ್ ಅವರು ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ಕೆಲವೊಂದು ಸಂಶಯಗಳಿದೆ, ಹಾಗಾಗಿ ಅವರು ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಒಂದು FIR ನ ದಾಖಲು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಪ್ರಕರಣವನ್ನ ದಾಖಲಿಸಿರುವಂತದ್ದು. ಅದೇ ರೀತಿಯಲ್ಲಿ ಸಂಪೂರ್ಣವಾದಂತಹ ದಾಖಲೆಗಳನ್ನ ಇಲ್ಲಿ ಶಿಶಿರ್ ವಿಘ್ನೇಶ್ ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಬ್ರಿಟಿಷ್ ಸರ್ಕಾರದಿಂದ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪಾಸ್ಪೋರ್ಟ್ ನ ಪ್ರತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅದನ್ನ ಸೀಲ್ ಮಾಡಿರುವಂತಹ ಕವರ್ ನಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಹಾಗೇನೆ ಅಲ್ಲಿಯ ಇಮಿಗ್ರೇಷನ್ ಮತ್ತು ವೀಸಾ ಡಿಪಾರ್ಟ್ಮೆಂಟ್ ಇಂದ ಬಹಳಷ್ಟು ದಾಖಲೆಗಳನ್ನ ಕೂಡ ತರಿಸ್ಕೊಂಡಿದ್ದಾರೆ. ಹಲವಾರು ಇಮೇಲ್ ಗಳನ್ನ ತರಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಡಿಜಿಟಲ್ ಸಾಕ್ಷ್ಯಗಳನ್ನ ಕೂಡ, ಅಂದ್ರೆ ಹಾರ್ಡ್ ಡಿಸ್ಕ್ ನಲ್ಲಿ ಇರುವಂತಹದ್ದು, ಪೆನ್ ಡ್ರೈವ್ ನಲ್ಲಿ ಇರುವಂತಹದ್ದು, ಒಂದಿಷ್ಟು ಪತ್ರ ವ್ಯವಹಾರ ನಡೆದಿರುವಂತಹದ್ದು, ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಶಿಶಿರ್ ವಿಘ್ನೇಶ್ ಅವರು ಇಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಇದೆಲ್ಲದನ್ನು ತಗೊಂಡು ಇವ್ರು ಮಾಡಬೇಕಾಗಿದ್ದ ಕೆಲಸ ಏನು ಅಂತ ಹೇಳಿದ್ರೆ, ಇದರಲ್ಲಿ ಏನಾದ್ರೂ ಸತ್ಯಾಂಶ ಇದೆಯಾ ಅಂತ ಹೇಳ್ಕೊಂಡು ಸ್ಟಡಿ ಮಾಡಬೇಕಾಗಿತ್ತು, ಅದ್ರ ಮೇಲೆ ತೀರ್ಪನ್ನು ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಶಿಶಿರ್ ವಿಘ್ನೇಶ್ ಅವರು ಏನ್ ಕೇಳಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಕೊಟ್ಟಿಲ್ಲ. ಅದಕ್ಕೆ ಬದಲಾಗಿ ರಾಹುಲ್ ಗಾಂಧಿ ಅವರ ಪೌರತ್ವವನ್ನು ನಿರ್ಧಾರ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತೇಳಿ ಹೇಳಿದ್ದಾರೆ.
ಇಲ್ಲಿ ಶಿಶಿರ್ ವಿಘ್ನೇಶ್ ಅವರು ಕೋರ್ಟ್ ಅನ್ನು ಕೇಳಿರೋದೇನು, ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಆಗಬೇಕು, ಅದಕ್ಕಾಗಿ FIR ನ ದಾಖಲು ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ನೀವು, ಈ ರೀತಿಯಾಗಿ ಅಲ್ಲಿ ಕೇಳಿದ್ದಾರೆ. ಆದ್ರೆ ಇಲ್ಲಿ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪನ್ನು ನೋಡಿದ್ರೆ ಶಿಶಿರ್ ವಿಘ್ನೇಶ್ ಅವರು ಕೇಳಿರೋದೇ ಒಂದು, ಇಲ್ಲಿ ಇವರು ಹೇಳಿರೋದೇ ಇನ್ನೊಂದು, ಆ ರೀತಿ ಆಗ್ಬಿಟ್ಟಿದೆ. ಅದಕ್ಕಾಗಿ ಇಷ್ಟು ದಿನ ತಗೊಳ್ಬೇಕಾದಂತಹ ಅವಶ್ಯಕತೆ ಕೋರ್ಟಿಗೆ ಇರಲಿಲ್ಲ ಅನ್ಸ್ತದೆ. ಅನಾವಶ್ಯಕವಾಗಿ ಕೋರ್ಟ್ ಕೂಡ ಇಲ್ಲಿ ತನ್ನ ಸಮಯವನ್ನ ವ್ಯರ್ಥ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿಯಾದಂತಹ ತೀರ್ಪನ್ನು ಕೊಡೋದಿದ್ರೆ ಅವರು ಯಾವುದೇ ರೀತಿಯಾದಂತಹ ಎನ್ಕ್ವೈರಿಯನ್ನು ಕೂಡ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಪ್ರಥಮ ದಿನದಲ್ಲೇ ಹೇಳ್ಬಿಡ್ಬೋದಿತ್ತು, ಈ ಪ್ರಕರಣದ ವಿಚಾರಣೆಯನ್ನ ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನೀವು ಸೆಷನ್ ಕೋರ್ಟ್ ಅಥವಾ ಹೈಕೋರ್ಟ್ ನ ಅಪ್ರೋಚ್ ಮಾಡಿ, ಈ ರೀತಿಯಾಗಿ ಹೇಳ್ಬೋದಿತ್ತು. ಅದಕ್ಕೆ ಬದಲಾಗಿ ಸಂಪೂರ್ಣವಾದಂತಹ ವಿಚಾರಣೆಯನ್ನು ಮಾಡಿ ನೀವು ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ, ನೀವು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ, ಈ ರೀತಿಯಾಗಿ ಶಿಶಿರ್ ವಿಘ್ನೇಶ್ ಅವರಿಗೆ ಚೀಮಾರಿಯನ್ನ ಹಾಕುವ ಮುಖಾಂತರ ಈ ಕೇಸನ್ನ ಡಿಸ್ಮಿಸ್ ಮಾಡಿದ್ದಾರೆ. ಈ ತೀರ್ಪು ಹೊರಬಂದ ನಂತರ ಶಿಶಿರ್ ವಿಘ್ನೇಶ್ ಅವರು ಪತ್ರಕರ್ತರ ಜೊತೆ ಮಾತಾಡ್ತಿರುವ ಸಂದರ್ಭದಲ್ಲಿ ಕೋರ್ಟ್ ಈ ಪ್ರಕರಣವನ್ನ ತಪ್ಪಾಗಿ ಅರ್ಥೈಸಿಕೊಂಡಿದೆ, ನಾನಿಲ್ಲಿ ಅಪೀಲ್ ಮಾಡಿರೋದು FIR ನ ದಾಖಲು ಮಾಡಿ ಅಂತ ಕೊಂಡು, ಅದಕ್ಕೆ ಬದಲಾಗಿ ರಾಹುಲ್ ಗಾಂಧಿ ಅವರ ಪೌರತ್ವವನ್ನ ನಿರ್ಧಾರ ಮಾಡಿ ಅಂತ ಕೊಂಡು ನಾನು ಕೇಳಿಲ್ಲ, ಆದ್ರಿಂದಾಗಿ ಕೋರ್ಟ್ ಇಲ್ಲಿ ಸ್ವಲ್ಪ ತಪ್ಪಾಗಿ ಅರ್ಥೈಸ್ಕೊಂಡಿದೆ, ನನಗೆ ವ್ಯತಿರಿಕ್ತವಾದಂತಹ ತೀರ್ಪನ್ನು ಕೊಟ್ಟಿದೆ, ನಾನು ನನ್ನ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ, ನಾನು ಸೆಷನ್ ಕೋರ್ಟಿಗೆ ಹೋಗ್ತಾ ಇದ್ದೇನೆ, ಪುನಃ ಅಲ್ಲಿ ಕೂಡ ಅಪೀಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೇನೆ ಸುಪ್ರೀಂ ಕೋರ್ಟ್ ಅವರಿಗೆ ಹೋಗುವಂತಹ ಅವಕಾಶ ನನಗಿದೆ, ನಾನು ಈ ಪ್ರಕರಣಕ್ಕೆ ಒಂದು ಅಂತ್ಯವನ್ನ ಕಾಣಿಸ್ತೇನೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಶಿಶಿರ್ ವಿಘ್ನೇಶ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಶಿಶಿರ್ ವಿಘ್ನೇಶ್ ಅವರು ಹೇಳ್ತಾ ಇರುವಂತಹ ಮಾತು ಕೂಡ ಸರಿ ಅನಿಸ್ತಾ ಇದೆ. ಕೋರ್ಟ್ ಈ ಪ್ರಕರಣವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಈ ರೀತಿಯಾದಂತಹ ತೀರ್ಪನ್ನು ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಇದೊಂದು ಕೇವಲ ತಾತ್ಕಾಲಿಕ ರಿಲೀಫ್ ಅಂತಲೇ ಹೇಳ್ಬೋದು. ಕಾರಣ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಅವರಿಗೂ ತಗೊಂಡು ಹೋಗುವಂತಹ ಅವಕಾಶ ಫಿರ್ಯಾದುದಾರರಿಗೆ ಇದ್ದೇ ಇರ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇದು ಇತ್ಯರ್ಥ ಆಗುವವರೆಗೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಕಂಟಕ ತಪ್ಪಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಗೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ಒಂದು ಜೀವದಾನ ಸಿಕ್ಕಿದೆ, ಆದ್ರೆ ಈ ಜೀವದಾನ ಎಷ್ಟು ದಿನ ಉಳ್ಕೊಳ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ಇತ್ಯರ್ಥ ಆಗ್ತದೆ. ಈ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಮಸ್ತ ದಾಖಲೆಗಳನ್ನ ಶಿಶಿರ್ ವಿಘ್ನೇಶ್ ಅವರು ಈಗಾಗಲೇ ಕಲೆಕ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಗೆ ಸಂಕಷ್ಟ ಕಾದಿದೆ ಅಂತ ಹೇಳ್ಕೊಂಡು ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಪ್ರಕರಣ ಆದಷ್ಟು ಬೇಗ ಇತ್ಯರ್ಥ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ರಾಹುಲ್ ಗಾಂಧಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿ ಅಂತ ಹೇಳ್ಕೊಂಡು ಶಿಶಿರ್ ವಿಘ್ನೇಶ್ ಅವರು ಮಾಡಿರುವಂತಹ ಅಪೀಲು, ಆದ್ರೆ ಕೋರ್ಟ್ ಕೊಟ್ಟಂತ ತೀರ್ಪು ಇದಕ್ಕೆ ವ್ಯತಿರಿಕ್ತವಾಗಿರುವಂತಹದ್ದು. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.